ಅಮ್ಮ ಅನುಪಮ, ತಪ್ಪು ಮಾಡಿದವ್ರೆ ತಪ್ಪೇ ಮಾಡಿಲ್ಲ ಅನ್ನೋ ಹಾಗೆ ಆರಾಮಾಗಿ ಹೋಗಿದ್ದಾರೆ. ಸೀತಾ ಮಾತೆ ಹಾಗೆ ನೀನು, ನಿನ್ ಕಣ್ಣಲ್ಲಿ ಕಣ್ಣೀರು ಈ ಮನೆಗೆ ಒಳ್ಳೇದಾಗಲ್ಲಮ್ಮ. ಭೂಮಿ ಮೇಲೆ ಬಿದ್ರೆ ಭೂದೇವಿ ಹೃದಯ ಕೂಡ ಭಾರ ಆಗೋಗುತ್ತೆ. ನನ್ನ ಮೊಮ್ಮಗಳು ಮಾಧುರಿಗೆ ತಂದೆ ತಾಯಿ ಇಲ್ಲ ಅಂತ ಚೆನ್ನಾಗಿ ಬೆಳೆಸ್ಬೇಕು ಅಂತ ಅನ್ಕೊಂಡಮ್ಮ. ತಪ್ಪು ಮಾಡ್ತಿದೀಯ ಅಂತ ತಡೆಯೋದಕ್ಕೆ ಹೋದೆ. ಅಷ್ಟೊತ್ತಿಗೆ ಕೈ ಮೀರಿ ಹೋಗಿತ್ತು. ಆದ್ರೆ ಇವತ್ತು ಈ ಮನೆನ ಒಡೆದ್ಬಿಟ್ಲು. ಅಮ್ಮ, ನನಗೆ ನಿನ್ನನ್ನು ಹೇಗೆ ಸಮಾಧಾನ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈ ತಪ್ಪು ನಂದೆ, ನನ್ನನ್ನು ಕ್ಷಮಿಸು ತಾಯಿ. ನೀವ್ಯಾಕ್ರಿ ಕೈ ಮುಗಿತಾ ಇದ್ದೀರಾ? ಒಂದ್ ಲೆಕ್ಕದಲ್ಲಿ ಇವಳು ನಿಜವಾಗ್ಲೂ ದೇವತೆನೆ. ಮಾಧುರಿ ವರ ಕೇಳಕ್ಕೂ ಮುಂಚೆನೆ ನಮ್ಮ ಅಣ್ಣನ ಅವಳು ಕೊಟ್ಬಿಟ್ಲು. ಅವರು ಮದ್ವೆ ಮಾಡ್ಕೊಂಡು ಬಂದ್ಬಿಟ್ರು. ನಮ್ಮ ಅಪ್ಪ ಅಮ್ಮ ಎಷ್ಟು ಸಲ ಅಣ್ಣನ ಕೇಳು ಅಂತ ಹೇಳಿದ್ರು, ಒಂದೇ ಸಲನಾದ್ರೂ ಬಾಯಿ ಬಿಟ್ಲಾ? ಇಲ್ವೇ? ಮದ್ವೆ ಮಾಡ್ಕೊಂಡಿರೋರ್ ದೃಷ್ಟಿಯಲ್ಲಿ ಇವಳು ದೇವತೆ ಆಗ್ಬೇಕು ಅಂತ ಸುತ್ತ ಇರೋ ನಾವು ತ್ಯಾಗಶಿಲಾಮಯಿ ಅಂತ ಇವಳನ್ನ ಎಲ್ರು ಹೊಗಳ್ತಾ ಇದ್ರೆ ಅದ್ರಲ್ಲಿ ಆನಂದನ ಹುಡ್ಕೋಬೇಕು ಅಂತಿದ್ದಾಳೋ ಏನೋ, ಅದಕ್ಕೆ ಹೀಗೆಲ್ಲ ಮಾಡಿದಾಳೆ. ಯಾಕಕ್ಕ ಹಾಗೆ ಹೇಳ್ತೀಯ? ಮೊದ್ಲೇ ಅದಕ್ಕೆ ನೋವಲ್ಲಿದ್ದಾರೆ. ಇನ್ನೇನ್ ಅನ್ಬೇಕು ಚಿನ್ನಿ? ಅಮ್ಮನ ನಂತರ ಅಣ್ಣನೇ ಈ ಮನೆಗೆ ಎಲ್ಲಾನು ಅಂತ ಅನ್ಕೊಂಡಿದ್ವಿ. ಯಾಕೆ? ಕೇವಲ ದೊಡ್ಡವನು ಅಂತ ಮಾತ್ರ ಅಲ್ಲ, ಓದ್ಕೊಂಡಿರೋನು, ಒಳ್ಳೆದು ಕೆಟ್ಟದು ಗೊತ್ತಿರೋನು ಅಂತ ಅಲ್ವಾ? ಅಂತ ಅಣ್ಣನೇ ಇವಳನ್ನ ಬೇಡ ಅಂತ ಅನ್ಕೊಂಡು ಆ ಮಾಧುರಿನ ಮದ್ವೆ ಮಾಡ್ಕೊಂಡು ನೇರವಾಗಿ ಮನೆ ಕರ್ಕೊಂಡು ಬಂದಿದ್ದಾನೆ ಅಂದ್ರೆ ಇದ್ರಲ್ಲಿ ತಪ್ಪು ಯಾರ್ದು ಅಂತ ಅಂತೀಯ? ನನ್ಗೆ ಡೌಟ್ ಏನು ಅಂದ್ರೆ, ಅಷ್ಟಕ್ಕೂ ಇವರು ಇಷ್ಟು ದಿನ ಅನ್ಯೋನ್ಯವಾಗಿದ್ರ ಇಲ್ಲ ನಾಟಕ ಮಾಡ್ತಿದ್ರಾ ಅಂತ. ದಮಯಂತಿ, ಮೊದ್ಲೇ ನೋವಲ್ಲಿರೋ ಅನುಪಮಂಗೆ ನಿನ್ ಮಾತಿಂದ ನೋವು ಕೊಡ್ಬೇಡ. 25 ವರ್ಷ ಪ್ರೀತಿ ಹಂಚಿದ ಅಣ್ಣ ಇನ್ನು ಮುಂದೆ ಕಣ್ಣು ಮುಂದೆ ಕಾಣಿಸಲ್ಲ ಅನ್ನೋ ನೋವಿಂದ ಬರ್ತಾರೋ ಮಾತುಗಳು ಕಣ್ರಿ ಇವು. ಅದನ್ನ ಬಿಟ್ರೆ ಇವಳಿಗೆ ನೋವು ಕೊಡ್ಬೇಕು ಅಂತ ಹೇಳ್ತಿರೋದಲ್ಲ. ಮನೇಲಿ ಕೆಲಸ ಮಾಡ್ಕೊಂಡಿರೋದು ಮಾತ್ರನೇ ಜೀವನ ಅಂತ ಅನ್ಕೋಬೇಡ ಅನುಪಮ. ನಿನ್ನ ಗಂಡನ ಮೇಲಿನ ಅತಿ ಪ್ರೀತಿ, ಅತಿ ನಂಬಿಕೆ ಇವತ್ತು ನಿನ್ನ ಜೀವನನ ನಾಶ ಮಾಡ್ಬಿಡ್ತು.
ನನಗೆ ನನ್ನ ಹೆತ್ತ ಮಗನೇ ಇಲ್ದಿದಾಗ ಮಾಡ್ಬಿಡ್ತು. ಅವನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿಮ್ಮ ಅತ್ತೆ ಬದುಕಿದ್ದಾಗ್ಲೇ ಹೆತ್ತ ಮಗನಿಗೆ ಪಿಂಡ ಪ್ರದಾನ ಮಾಡಿದ್ಲು. ಇದನ್ನೆಲ್ಲ ನೋಡೋದಕ್ಕ ನಾವಿನ್ನೂ ಬದುಕಿರೋದು ಅನುಪಮ. ಏನ್ರಿ, ಯಾರತ್ರು ಎಷ್ಟು ನೋವು ಪಟ್ರು ಒಂದು ಮಾತು ಮಾತ್ರ ನಿಜ. ಅನುಪಮ ಈ ಮನೆ ದೊಡ್ಡ ಮಗಳು. ಅಜಯ್ ಅನ್ನೋನು ಸತ್ತು ಹೋದ. ಅವನ ಹೆಸರು ಈ ಮನೇಲಿ ಕೇಳಬಾರ್ದು. ಚಿನ್ನಿ, ಅಮ್ಮ, ಈ ಮನೇಲಿ ಅವನ ನೆನಪುಗಳು ಗುರುತುಗಳು ಏನೂ ಇರಬಾರ್ದು. ಎಲ್ಲಾನು ಸುಟ್ಟಾಕಿ ಬೂದಿ ಮಾಡ್ಬಿಡಿ. ಎಲ್ಲರ ಮನಸ್ಸಲ್ಲಿ ಅವನ ಮೇಲಿರೋ ಪ್ರೀತಿನ ಕೂಡ. ಇವಳಿಗೋಸ್ಕರ ಸ್ವಂತ ಮಗನ್ನ ಬೇಡ ಅಂತ ಯಾಕಮ್ಮ ಹೇಳ್ತಿದ್ಯಾ? ನೀನ್ ಇವಳು ಕಣ್ಣರಿಗೆ ಸೋತ್ ಹೋಗಿ ಮಹಾರಾಣಿ ಥರ ಸ್ವಂತ ಮಗಳ ಹಾಗೆ ನೋಡ್ಕೊಂಡ್ರು ನಮ್ ಜೊತೆಗೆ ಊರಿನ ಜನ ಕೂಡ ಇವಳನ್ನ ಮೂರ್ಖಳ ಹಾಗೆ ನೋಡ್ತಾರೆ. ಅನುಪಮಂದು ಮೂರ್ಖತನ ಅಲ್ಲ, ಪ್ರೀತಿ, ಗಂಡನ್ ಮೇಲಿರೋ ಪ್ರೀತಿ. ಆ ಪ್ರೀತಿಗೆ ಎಂತ ತಪ್ಪು ಮಾಡಿದ್ರೂ ಕ್ಷಮಿಸೋ ಗುಣ ಇರುತ್ತೆ. ಆ ವಿಷಯದಲ್ಲಿ ಅನುಪಮ ಯಾರಿಗೂ ಸಿಗದಷ್ಟು ಎತ್ತರಕ್ಕೆ ಹೋಗಿದ್ದಾಳೆ. ಅವನನ್ನ ತಪ್ಪು ಮಾಡೋ ಹಾಗೆ ಬೆಳೆಸಿದ್ದು ನಾನು. ಅದಕ್ಕೆ ನನಗ್ ನಾನೇ ಶಿಕ್ಷೆ ಕೊಟ್ಕೋತಿದ್ದೀನಿ. ಹಾಗಂತ ಪಿಂಡ ಪ್ರದಾನ ಯಾಕಮ್ಮ ಮಾಡ್ಬೇಕು? ಪುರಾಣದಲ್ಲಿ ಪರಶುರಾಮ ಮಾಡಿದ್ದು ಕೂಡ ಇದೆ. ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲೇ ಅದನ್ನ ಸಂಹರಿಸಬೇಕು. ಸಂಹರಿಸೋದ್ರಲ್ಲೇ ಹರಿ ಇದ್ದಾನೆ ಅಂತಾರೆ. ಎಲ್ಲ ದೇವ್ರೇ ನೋಡ್ಕೋತಾನೆ. ಮತ್ತೆ ಇವಾಗ ಅನುಪಮ ಭವಿಷ್ಯ ಏನು? ಹೇಗೇನೆ ಅಳ್ತಾ ಕೂರಕ್ ಬಿಡ್ತೀಯಾ? ಇವಳು ಹೇಗೋ ಅಪಶಕುನದವಳಲ್ವಾ ಅಪ್ಪ? ಅದಕ್ಕೆ ಹೊರಗಡೆ ಕಳ್ಸೋದೇ ಒಳ್ಳೇದು. ದಮಯಂತಿ, ಹೌದಮ್ಮ, ಹೇಗೂ ಇವಳಿಗೆ ಸಂತಾನ ಯೋಗ ಇಲ್ಲ. ಹೊಟ್ಟೆಲಿ ಇನ್ನೂ ಒಂದು ಮಗುನೂ ಹುಟ್ಟಿಲ್ಲ. ನಾಳೆ ಮಗು ಹುಟ್ಟಿ ನಮ್ಮಪ್ಪ ಎಲ್ಲಿ ಅಂತ ಕೇಳೋ ಅವಕಾಶನೇ ಇಲ್ಲ. ಉತ್ತರ ಹೇಳೋ ಕೆಲ್ಸನೂ ಕೂಡ ಇಲ್ಲ. ಹೊರಗಡೆ ಹಾಕಿದ್ರೆ ಪ್ರತಿದಿನ ಇವಳು ಮುಖ ನೋಡೋ ಕರ್ಮ ಆದ್ರೂ ತಪ್ಪತ್ತೆ ನನ್ಗೆ. ಬಾಯ್ ಮುಚ್ಚು. ಅನುಪಮ ಬಗ್ಗೆ ಇನ್ನೊಂದು ಮಾತಂದ್ರೂ ನಾನ್ ಸುಮ್ನಿರಲ್ಲ. ಅವಳ ಗಂಡ ಅವಳಿಗೆ ಅನ್ಯಾಯ ಮಾಡಿ ಹೊರಟೋದ್ರು. ಅನುಪಮ ಒಂದು ಮಾತು ಕೂಡ ಮಾತಾಡ್ಲಿಲ್ಲ. ತನ್ನಲ್ಲೇ ತಾನು ಅಳ್ತಾ ನೋವನ್ನ ಸಹಿಸ್ಕೊಳ್ತಿದ್ದಾಳೆ. ಅವಳು ನೋವಲ್ಲಿ ಇರ್ಬೇಕಾದ್ರೆ ಬಾಯಿಗೆ ಬಂದ ಹಾಗೆ ಮಾತಾಡ್ತೀಯಲ್ಲ. ಈ ಮನೇಲಿ ಯಾರಿಗಿಷ್ಟ ಇದ್ರು ಇರ್ದೇ ಇದ್ರು, ಒಪ್ಪಿದ್ರು ಒಪ್ಪದೇ ಇದ್ರು, ಅನುಪಮ ಈ ಮನೆ ಮಗಳಾಗೇ ಇರ್ತಾಳೆ. ನಾಳೆ ಬೆಳಿಗ್ಗೆ ಮನೆಗ್ ಬಂದವರು ಇವಳು ಯಾರು ಅಂತ ಕೇಳಿದ್ರೆ ಅವ್ರಿಗೇನು ಅಂತ ಹೇಳ್ತೀಯಮ್ಮ? ನನ್ನ ದೊಡ್ಡ ಮಗಳು ಅಂತ ಹೇಳ್ತೀನಿ. ಇನ್ಯಾರಿಗಾದ್ರೂ ಅನುಮಾನ ಇದ್ರೆ, ಕೇಳ್ಬೇಕಾಗಿರೋದು ಏನಾದ್ರೂ ಇದ್ರೆ ಕೇಳಬಹುದು. ಅಕ್ಕನಿಗೆ ನೀನು ಇಷ್ಟು ಕ್ಲಾರಿಟಿ ಕೊಟ್ಟ ಮೇಲೆ ಯಾರಿಗೆ ತಾನೇ ಏನಾದರೂ ಕೇಳೋದಿರುತ್ತಮ್ಮ. ನಿನ್ನ ನಿರ್ಧಾರ ಕರೆಕ್ಟೇ ಅಮ್ಮ. ನಿನ್ನ ಸಮಾಧಾನದ ಮಾತುಗಳೇ ಅದಕ್ಕೀಗ ತುಂಬಾ ಮುಖ್ಯ. ಸೊಸೆನ ಮಗಳ ಹಾಗೆ ನೋಡ್ಕೊಳ್ಳೋ ನಿನ್ನ ಯೋಚನೆ ತುಂಬಾ ದೊಡ್ಡದು ಪಾರ್ವತಿ. ಇನ್ನು ನಿನ್ನ ನಿರ್ಧಾರನ ಯಾರೂ ಬೇಡ ಅನ್ನೋ ಹಾಗಿಲ್ಲ.
ಮಾವಯ್ಯ ಹೊರಟೋದ್ರು ಅಂತ ಅಳ್ಬೇಡಿ ಅತ್ತೆ. ನಾನ್ ದೊಡ್ಡವನಾದ್ಮೇಲೆ ನಿನ್ನನ್ ಚೆನ್ನಾಗಿ ನೋಡ್ಕೋತೀನಿ. ಅಮ್ಮಮ್ಮಗೆ ದೊಡ್ಡ ಮಗಳು ಅಂದ್ರೆ ನನಗ್ ದೊಡ್ಡಮ್ಮ ಆಗ್ತೀಯ ಅಲ್ವಾ ಅತ್ತೆ? ಅದಕ್ಕೆ ಇವತ್ತಿಂದ ನಿನ್ನ ನಾನು ನಮ್ಮ ಅಮ್ಮನ ತರ ನೋಡ್ಕೋತೀನಿ, ಸರಿನಾ? ನಿನ್ನ ಅಮ್ಮ ಅಂತಾನೆ ಕರಿತೀನಿ. ಶೌರ್ಯ, ಬಾರೋ ಇಲ್ಲಿ. ಅವಳು ನಿನಗಮ್ಮ ಆದ್ರೆ ಮತ್ತೆ ನಾನ್ ಯಾರೋ? ದೇವ್ರು ನಿನ್ಗೆ ಶೌರ್ಯನ ರೂಪದಲ್ಲಿ ಮಗನ್ ಕೊಟ್ಟಿದ್ದಾನೆ ಅನುಪಮ. ಇನ್ಮೇಲೆ ನೀನು ಧೈರ್ಯವಾಗಿ ಬದುಕ್ಬೋದು. ಕಣ್ಣೀರಿಂದ ಕೆಂಪಾಗಿರೋ ಕಣ್ಣಲ್ಲಿ ಹಳೆದನ್ನೆಲ್ಲ ಮರ್ತೋಗೋ ಶಕ್ತಿನ ಕೊಡು ಅಂತ ಆ ದೇವ್ರ ಹತ್ರ ಬೇಡ್ಕೋ. ಹೊರಟೋಗಿ ನೀವು ಮಾತ್ರನೇ ತಪ್ಪು ಮಾಡಲಿಲ್ಲ ರೀ. ನೀವು ಹಾಗೆ ಹೋಗೋದಕ್ಕೆ ಕಾರಣ ಕೂಡ ಮಾಧುರಿನೇ. ಮಾಧುರಿಗೆ ನಿಮ್ಮನ್ನ ಕಂಡ್ರೆ ತುಂಬಾನೇ ಇಷ್ಟ ಆಯ್ತು, ಅದಕ್ಕೆ ಹೀಗೆಲ್ಲ ಆಯ್ತು. ಹೀಗಾಗ್ಬೇಕು ಅನ್ನೋದು ದೈವೇಚ್ಛೆ ಇತ್ತೋ ಏನೋ. ಜೀವನದಲ್ಲಿ ಬಂದಿದ್ದನ್ನು ಎದುರಿಸ್ಬೇಕು ಅನ್ನೋ ನಿರ್ಧಾರ ನಾನು ಮಾಡ್ಕೊಂಡ್ಮೇಲೇನೆ ನನ್ನ ಸಮಾಧಾನ ತಂದುಕೊಂಡೆ. ಈ ಕೈಗಳಿಂದ ನಿನಗೆ ತಾಳಿ ಕಟ್ಟಿದ್ದೀನಿ, ಇದೇ ಕೈಗಳಿಂದ ನಿನಗೆ ಕುಂಕುಮ ಇಟ್ಟಿದ್ದೀನಿ, ಇದೇ ಕೈಗಳಿಂದ ನಿನಗೆ ಬಳೆಗಳನ್ನ ತೊಡಿಸಿದ್ದೀನಿ. ಆದರೆ ನಿನ್ನನ್ನು ಹಿಡ್ಕೊಂಡಿದ್ದ ನನ್ನ ಈ ಕೈಗಳೇ ನಿನ್ನ ಬಿಟ್ಬಿಟ್ಟಿದೆ. ಒಳ್ಳೆತನ ಇದ್ರೆ ಜನ ಮೆಚ್ಕೊಳ್ತಾರೆ ಅನ್ನೋದು ನಿಜನೇ. ಆದ್ರೆ ಅದೇ ಒಳ್ಳೆತನ ಜಾಸ್ತಿ ಆಗೋದ್ರೆ ಅದೇ ಜನನೇ ಆಡ್ಕೊಳ್ಳೋದಕ್ಕೆ ಶುರು ಮಾಡ್ಬಿಡ್ತಾರೆ. ಇದೆಲ್ಲ ನನಗೆ ಅರ್ಥ ಆಗೋಷ್ಟರಲ್ಲಿ ನನ್ನ ಸೌಭಾಗ್ಯನೇ ಕಳೆದು ಹೋಯ್ತು. ನಿನಗೆ ಅನ್ಯಾಯ ಮಾಡಿದೆ ಅನುಪಮ. ನೀನ್ ನನಗೆ ಶಾಪ ಕೊಡೋ ಅಗತ್ಯ ಇಲ್ಲ. ನಿನ್ನ ಮೂಕ ರೋದನೆ ನನ್ನನ್ನೀಗಾಗಲೇ ಪಾತಾಳಕ್ಕೆ ತಳ್ಳಿಬಿಟ್ಟಿದೆ. ಈಗ ನಾನೊಬ್ಬ ಖೈದಿ ಅಷ್ಟೇ. ಊಟಕ್ಕೆ ಬರಲಿಲ್ಲ ಅಲ್ಲ, ಅದಕ್ಕೆ ನಾನೇ ತಗೊಂಬಂದೆ. ನನ್ನ ಮೇಲೆ ಕರುಣೆ ತೋರಿಸುವಷ್ಟು ಒಳ್ಳೆಯವನಲ್ಲ ಸರ್ ನಾನು. ನೀವು ಕೊಲೆ ಮಾಡಿದ್ದೀರಾ ಅಂದ್ರೆ ನನ್ನ ಕೈಲಿ ನಂಬಕ್ಕೆ ಆಗ್ತಿಲ್ಲ, ಅದಕ್ಕೆ ಊಟ ತಗೊಂಬಂದಿದ್ದೀನಿ, ತಿನ್ನಿ. ನಾನು ಒಬ್ಬರನ್ನ ಮಾತ್ರ ಸಾಯಿಸಿಲ್ಲ ಸರ್. ಕಟ್ಕೊಂಡಿರೋ ಹೆಂಡ್ತಿನ, ಜನ್ಮ ಕೊಟ್ಟ ತಂದೆ ತಾಯಿನ, ಆಸೆ ಇಟ್ಕೊಂಡಿದ್ದಂಥ ತಂಗಿನ, ತಮ್ಮನ್ನ, ಬಂಧು ಮಿತ್ರ ಸಂಬಂಧಿಕರೆಲ್ಲರನ್ನೂ ಮಾನಸಿಕವಾಗಿ ಸಾಯಿಸ್ಬಿಟ್ಟೆ. ಕ್ಷಮಿಸೋಕಾಗ್ದಿರೋ ಅಂತ ಹಂತಕ ಆಗಿದ್ದೀನಿ. ತಿಂತೀನಿ, ಆದ್ರೆ ಬದುಕೋದಕ್ಕಲ್ಲ, ಪಶ್ಚಾತ್ತಾಪ ಪಡೋದಕ್ಕೆ.
ಮಾಧುರಿ ತನಗ್ ತಾನೇ ಪ್ರಾಣ ಕಳ್ಕೊಂಡ್ಲು. ಆದ್ರೆ ನೀವೇ ಅವಳು ಪ್ರಾಣ ತೆಗೆದ್ರೆ ಇನ್ನೂ ಆಪಾದನೆ ನಿಮ್ ಮೇಲೆ ಬಂದ್ಬಿಟ್ಟಿದೆ. ಈಗ ನಿಮ್ಮನ್ನ ನೋಡ್ಕೊಳ್ಳೋದಕ್ಕೂ ಯಾರು ಇಲ್ವಲ್ರಿ. ಆಗಿದ್ದಾಗೋಯ್ತು ಅಂತ ನೀವು ಇಲ್ಲಿಗೆ ಬಂದು ಎಲ್ಲರ ಹತ್ರನೂ ಕ್ಷಮೆ ಕೇಳಿದಿದ್ರೆ ಕ್ಷಮಿಸ್ತಿದ್ರು ಏನೋ. ನೀವು ಹಾಗೆ ಮಾಡ್ಲಿಲ್ಲ. ಈಗ ಜೈಲಲ್ಲಿರೋ ಹಾಗಾಯ್ತು. ಅಮ್ಮ, ಯಾಕಮ್ಮ ಹೀಗಿದ್ಯಾ? ಆ ಕಲ್ಯಾಣಿ ಏನಾದ್ರು ಹುಚ್ಚುಚ್ಚಾಗಿ ಏನಾದ್ರು ಮಾತಾಡದ್ಲ? ಅಂದಿರ್ತಾಳೆ ಬಿಡು. ಬಾಯಿಗೆ ಬಂದಾಗ ಏನಾದ್ರು ಮಾತಾಡ್ತಾನೆ ಇರ್ತಾಳೆ. ತಲೆ ಮೇಲಿರೋ ಕೊಂಬನ್ ಕಿತ್ತಾಕಿ ಬಾಲನ್ ಕತ್ತರಿಸ್ಬೇಕು. ನೀವು ಅವಳನ್ನು ವಹಿಸ್ಕೊಂಡೇ ಮಾತಾಡ್ತೀರಾ. ಆದ್ರೆ ಅವಳು ಎಷ್ಟು ಟಾರ್ಚರ್ ಕೊಡ್ತಿದ್ದಾಳೆ ಅಂತ ನನಗೆ ಗೊತ್ತು. ಅದಕ್ಕೆ ನಿಜ ಹೇಳ್ಬಿಡೋಣ ಅಂತಂದ್ರೆ ನೀವು ಕೇಳಲ್ಲ. ತ್ಯಾಗ ಮಾಡಿದ್ದು ನೀವೇ ಅಂತ ಅವಳಿಗೆ ಗೊತ್ತಾದ್ರೆ ಗೊಳೋ ಅಂತ ಹತ್ಕೊಂಡ್ಬಂದು ನಿಮ್ ಕಾಲು ಇಟ್ಕೊಳ್ತಾಳಮ್ಮ ಕಲ್ಯಾಣಿ. ಅಮ್ಮನಲ್ಲಿರೋ ಹಠನೆ ಇವಳ ಹತ್ರನೂ ಇದೆ. ನಡವಳಿಕೆ ಬದಲಾಗೋಕೆ ಹೇಗೆ ಸಾಧ್ಯ? ನೀನೇ ದ್ರೋಹ ಮಾಡಿದ್ಯಾ ಅಂತ ಅನ್ಕೊಂಡು ನಿನಗೆ ತೊಂದರೆ ಕೊಡ್ತಿದ್ದಾಳೆ ಆ ರಾಕ್ಷಸಿ. ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಅವಳಿಗೆ ಸತ್ಯ ಗೊತ್ತಾಗ್ಬೇಕಮ್ಮ. ಅವಾಗ ಗೊತ್ತಾಗುತ್ತೆ ಇಷ್ಟು ದಿನ ಯಾರು ಯಾರಿಗೆ ನೋವು ಕೊಟ್ರು ಅಂತ. ಬೇಡ ಕಂದ, ನೋವನ್ನ ತಡ್ಕೊಳ್ಳೋದು ನನಗೆ ಅಭ್ಯಾಸ ಆಗೋಗಿದೆ. ಕಲ್ಯಾಣಿ ಅವರಮ್ಮನ ಹೊಟ್ಟೆಲಿದ್ದಾಗಿಂದನೂ ನಾನು ಪ್ರತಿನಿತ್ಯನೂ ನೋವು ಅನುಭವಿಸ್ತಿದ್ದೀನಿ. ಅವರಮ್ಮ ಸತ್ತೋಗಿದ್ದಾಳೆ ಅನ್ನೋ ಕೋಪದಲ್ಲಿ ಕಲ್ಯಾಣಿ ಆ ರೀತಿ ಎಲ್ಲ ನಡ್ಕೊಳ್ತಾ ಇದ್ದಾಳೆ ಅಷ್ಟೇ. ಅಷ್ಟು ಬಿಟ್ರೆ ಬೇರೇನೂ ಇಲ್ಲಪ್ಪ. ನಿಜ ಗೊತ್ತಾದ್ರೆ ಆ ಕೋಪ ನೋವು ಎರಡೂ ಹೋಗುತ್ತಲ್ವಮ್ಮ? ಬೇಡ ಶೌರ್ಯ, ಈ ಕಾಲದ ಮಕ್ಕಳಿಗೆ ನಿಜ ಗೊತ್ತಾದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿನೇ ಇಲ್ಲಪ್ಪ. ಮೋಸ ಮಾಡಿದ ಅವಳಮ್ಮನಿಂದ ಗೊತ್ತಾದ್ರೆ ಪಾಪ ಪ್ರಜ್ಞೆ ಕಾಡುತ್ತೆ. ಅವಮಾನ ತಡ್ಕೊಳಕ್ಕಾಗದೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ. ಮೊದಲೇ ವಯಸ್ಸಿಗೆ ಬಂದ ಹುಡುಗಿ, ಬಂಗಾರದಂಥ ಭವಿಷ್ಯ ಅವಳ ಮುಂದೆ ಇದೆ. ಈ 6 ತಿಂಗಳು ನಾನು ಇದನ್ನೆಲ್ಲ ಸಹಿಸ್ಕೊಂಡ್ಬಿಟ್ರೆ ಎಲ್ಲ ಸರಿಯಾಗಿ ಬಿಡುತ್ತಪ್ಪ. ಆದ್ರೆ ಕಲ್ಯಾಣಿ ಜೀವಕ್ಕೇನಾದ್ರೂ ಅಪಾಯ ಆಗ್ಬಿಟ್ರೆ ದೊಡ್ಡ ನಷ್ಟ ಆಗ್ಬಿಡುತ್ತೆ ಕಣೋ. ಸರಿಮ್ಮ, ನಾನು ನಿಜ ಹೇಳೋದಿಲ್ಲಮ್ಮ. ಆದ್ರೆ ಯಾವತ್ತಾದ್ರೂ ಒಂದಿನ ನಿಜ ಹೇಳ್ಬಿಡ್ತೀನೋ ಏನೋ, ಅದು ಮಾತ್ರ ನನ್ನ ಕೈಯಲ್ಲಿಲ್ಲ. ನನ್ನ ತಾಳ್ಮೆ ಇರೋವರೆಗೂ ಮಾತ್ರ ನಾನು ಸುಮ್ಮನೆ ಇರ್ತೀನಿ. ಬನ್ನಿಮ್ಮ, ಊಟ ಮಾಡೋಣ. ಕಲ್ಯಾಣಿ ಏನೂ ತಿಂದಿಲ್ಲ, ಅವಳು ತಿಂದಾದ್ಮೇಲೆ ತಿಂತೀನಿ. ಕಲ್ಯಾಣಿಗೆ ನಾನು ಊಟ ತಗೊಂಡು ಹೋಗ್ತೀನಮ್ಮ, ನೀವು ಹೋಗಿ ಊಟ ಮಾಡಿ. ಕಲ್ಯಾಣಿ, ಏನ್ ಕಲ್ಯಾಣಿ, ನಿನ್ನ ನೋಡಿ ಎಲ್ರಿಗೂ ತೊಂದರೆ ಕೊಡೋದು, ಅದು ನೋಡಿ ನೀನು ಸಂತೋಷ ಪಡೋದು ಅಷ್ಟೇ ಮಾತ್ರ ನಿನಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೆ. ನಮ್ಮಂತವ್ರನ್ನ ನೋಡಿ ಮುಖ ತಿರುಗಿಸ್ಕೊಳ್ಳೋದು ಗೊತ್ತಿದೆಯೇ? ಏನು, ನೀವೊಂದ್ ಒಂಟಿ ಹುಡುಗಿ ಇರೋ ರೂಮ್ಗೆ ಡೈರೆಕ್ಟ್ ಆಗಿ ಬಂದ್ಬಿಡದಾ? ಡೋರ್ ನಾಕ್ ಮಾಡಿನೋ ಅಥವಾ ನನ್ ಪರ್ಮಿಷನ್ ಕೇಳ್ಕೊಂಡ್ ಬರ್ಬೇಕು ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ಹಾಗೆ ಬಂದ್ಬಿಡ್ತಾರಾ? ನಾನ್ ಬರ್ಲಿಲ್ಲ, ಬರ್ಬೇಕು ಅಂತ ಅನ್ಕೊಂಡ್ಲೂ ಇಲ್ಲ. ಅನುಪಮಮ್ಮ ಹೇಳಿದ್ರು ಅಂತ ಬಂದೆ. ಅದ್ ಸರಿ, ಇಲ್ಲಿ ಹುಡುಗಿ ಯಾರಿದ್ದಾರೆ? ನಾನಲ್ವಾ? ಇಲ್ಲ, ನೀನ್ ದೊಡ್ಡ ರೌಡಿ ಅಲ್ವಾ? ನೀವು ಪೊಲೀಸ್ ಆಫೀಸರ್ ಅಲ್ವಾ? ಅದಕ್ಕೆ ಎಲ್ಲರೂ ನಿಮ್ ಕಣ್ಣಿಗೆ ಹಾಗೆ ಕಾಣಿಸ್ತಾರೆ. ಅಂದ್ರೆ ನಿಂಗ್ ಹೊಟ್ಟೆ ಹಸಿತಲ್ವಾ? ತಲೆ ಸಿಡ್ದು ಹೋಗ್ತಿದೆ. ಅಂದ್ರೆ ಹೊಟ್ಟೆ ಖಾಲಿ ಆಗಿದೆ ಅಂತ ಅನಿಸ್ತಿದೆ. ಈ ಊಟ ಮಾಡು ಕಲ್ಯಾಣಿ, ಎಲ್ಲ ಸರಿಯಾಗಿ ಹೋಗುತ್ತೆ. ಅನುಪಮಮ್ಮ ಕಳ್ಸಿರೋದಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಏನು, ಅವ್ರು ಕಳ್ಸಿದ್ರೆ ನಾನ್ ತಿನ್ಬೇಕಾ? ಅವ್ರು ಮಾತಾಡೋದ್ರೆ ಮಾತಾಡ್ಬೇಕಾ? ಅಷ್ಟಕ್ಕೂ ನನ್ ಮೇಲೆ ಅವ್ಳು ಏನ್ ಕಮಾಂಡ್ ಮಾಡೋದು? ನನಗೆ ಊಟನೂ ಬೇಡ, ಏನು ಬೇಡ. ಹಾಗಾದ್ರೆ ನಿನಗೆ ಕೋಪನೇ ಇಷ್ಟ ಅಂತ ಆಯ್ತು. ಅಂದ್ರೆ ಅನುಪಮಮ್ಮ ಹೇಳಿದ್ರು ಅಂತ ನಿನ್ಗೆ ಊಟ ತಂದೆ ಹೊರತು ನಿನಗೂಟ ತರಬೇಕು ಅಂತ ನನಗೇನು ಇಂಟ್ರೆಸ್ಟ್ ಇರಲಿಲ್ಲ. ಆದ್ರೂ ಈ ಮನೆಯಲ್ಲಿ ನಿನ್ ಬಗ್ಗೆ ಯೋಚನೆ ಮಾಡೋ ವ್ಯಕ್ತಿ ಅಮ್ಮ ಮಾತ್ರನೇ, ನಾನು ಕೂಡ ಅಲ್ಲ. ಅದಕ್ಕೆ ಇವಾಗ ನಿನ್ನ ಊಟ ಕೂಡ ನಾನೇ ತಿಂದ್ಬಿಡ್ತೀನಿ.
ವಾಹ್ ಎಷ್ಟು ಚೆನ್ನಾಗಿದೆಯೋ.